ನಾನೀಗ ಮದ್ದೂರು ವಡೆ ಮಾಡೋದನ್ನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಈಗ ತೋರಿಸ್ತಿದ್ದೀನಿ ನೋಡಿ. ಮುಕ್ಕಾಲು ಪಾವಷ್ಟು ಚಿರೋಟಿ ರವೆ, ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ನೋಡಿ. ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಚಿಕ್ಕ ಕಪ್ಪಷ್ಟು ಮೈದಾ ಹಿಟ್ಟು ನೋಡಿ. ಮೈದಾ ಹಿಟ್ಟು 3 ಸೇರಿಸಿ ಕಲಿಸ್ಕೊಳ್ಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ ನಾನು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೋಡಾ ಪುಡಿ, ಎಲ್ಲ ಪಸುಪು, ಒಂದು ಸ್ವಲ್ಪ ಸೋಡಾ ಪುಡಿ, ಇದಿಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಾದಿರೋ ಎಣ್ಣೆ ಒಂದು ಸ್ವಲ್ಪ ಹಾಕಬೇಕು. ನೋಡಿ, ಕಾದಿರೋ ಎಣ್ಣೆ ಹಾಕಬೇಕು ಸ್ವಲ್ಪ. ಕಾದಿರೋ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಗರ್ಗರಿ ಅಂತ ಬರುತ್ತೆ ನೋಡಿ. ಈ ಥರ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಬಿಸಿ ಎಣ್ಣೆ, ಸ್ವಲ್ಪ ಈ ಥರ ಹಿಂಗಂದರೆ ಉಂಡೆ ಆಗಬೇಕಿದೆ, ಈ ಥರ ಅಷ್ಟು ಹಾಕ್ಕೋಬೇಕು ನೋಡಿ. ಹಿಂಗಂದರೆ ಉಂಡೆ ಆಗಬೇಕು ಈ ಥರ, ಆವಾಗ ಗರಿ ಅಂತ ಬರುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಬೇಕು. ತುಂಬ ಗಟ್ಟಿ, ಯಾಕೆಂದರೆ ನೀರು ಹಾಕ್ಕೊಂಡಿರ್ತೀವಿ, ಈರುಳ್ಳಿ ಹಾಕ್ಕೊತೀವಲ್ಲ, ಅದರದ್ದೇ ಸ್ವಲ್ಪ ನೀರು ಬೀಳುತ್ತೆ. ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ, ಈ ಥರ. ನೋಡಿ, ಈ ಥರ ಉಂಡೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಮಾಡಿದ್ದೀನಿ. ಈಗ ನೋಡಿ, ಈಗ ಒತ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಈ ಥರ ತಟ್ಕೋಬೇಕು, ಕೈಗೆ ಅಂಟೋದಿಲ್ಲ. ನೋಡಿ, ಈ ಥರ. ಈಗ ಇದು ಎಣ್ಣೆಗೆ ಬಿಡಬೇಕು. ಈಗ ಎಣ್ಣೆಗೆ ಬಿಡ್ತಿದ್ದೀನಿ ತಟ್ಕೊಂಡಿರೋದು.
ನೋಡಿ ಇದಾಗಿದೆ.